ನೀರಿನಲ್ಲಿ ಇಡಬಹುದಾದ ಇಂಡೋರ್ ಪ್ಲ್ಯಾಂಟ್ಗಳನ್ನು ಯಾವ ರೀತಿಯಾಗಿ ಕೇರ್ ಮಾಡ್ಬೋದು ಅಂತ ಹೇಳಿ ನೋಡ್ಕೊಂಡು ಬರೋಣ. ಫಸ್ಟ್ ಟಿಪ್ ಏನಪ್ಪ ಅಂತ ಹೇಳಿದರೆ, ನೀರಿನ ಕ್ವಾಲಿಟಿಯನ್ನು ಸದಾ ಗಮನಿಸ್ತಾ ಇರಿ. ಸದಾ ಶುದ್ಧ ಮತ್ತು ತಾಜಾ ನೀರನ್ನು ಬಳಸಿ. ಟ್ಯಾಪ್ ವಾಟರನ್ನು ನೀವೇನಾದರೂ ಗಿಡಗಳಿಗೆ ಬಳಸ್ತಾ ಇದ್ದರೆ ಕ್ಲೋರಿನ್ ಹೆಚ್ಚಿರುತ್ತೆ, ಅದರಿಂದ 24 ಗಂಟೆಗಳ ಕಾಲ ಹೊರಗಡೆ ಹಾಗೆ ಇಟ್ಟು ಅದಾದಮೇಲೆ ಗಿಡಗಳನ್ನು ಹಾಕಿಡುವುದು ಸೂಕ್ತ ಅಂತಲೇ ಹೇಳಬಹುದು. ಸೆಕೆಂಡ್ ಟಿಪ್ಸ್ ಏನಪ್ಪ ಅಂತ ಹೇಳಿದರೆ, ನೀರನ್ನು ಬದಲಾಯಿಸ್ತಾ ಇರಿ. ವಾರಕ್ಕೆ 2-3 ಬಾರಿ ಆದರೂ ನೀರನ್ನು ಬದಲಾಯಿಸಿ ದುರ್ಗಂಧ ಬರುವುದನ್ನು ತಪ್ಪಿಸಬಹುದು ಇದರಿಂದಾಗಿ. ಹಾಗೆಯೇ ದುರ್ಗಂಧ ಹೆಚ್ಚಾದಂತೆ ಕ್ರಿಮಿಕೀಟಗಳು ಬೆಳವಣಿಗೆ ಆಗ್ತದೆ, ಇದರಿಂದಾಗಿ ಗಿಡಗಳ ಮೇಲೆ ಪರಿಣಾಮ ಬೀಳುತ್ತದೆ. ಮೂರನೇ ಟಿಪ್ಸ್ ಏನಪ್ಪ ಅಂತ ಹೇಳಿದರೆ, ಇಂಡೈರೆಕ್ಟ್ ಸನ್ಲೈಟ್ನ ಕೆಳಗಡೆ ಇಡಿ. ಡೈರೆಕ್ಟಾಗಿ ಸೂರ್ಯನ ಬೆಳಕು ಎಲೆಗಳ ಮೇಲೆ ಬಿದ್ದರೆ ಎಲೆಗಳು ಸುಟ್ಟು ಹೋಗುವ ಚಾನ್ಸಸ್ ಇರ್ತದೆ, ಅದರಿಂದಾಗಿ ಸ್ವಲ್ಪ ಗಮನ ವಹಿಸಿ. ನಾಲ್ಕನೇ ಟಿಪ್ಸ್ ಏನಪ್ಪ ಅಂತ ಹೇಳಿದರೆ, ಕೆಲವೊಂದು ಕಾಂಡಗಳು ಎಲೆಗಳು ಎಲ್ಲ ಒಣಗಿ ಹೋಗಿರ್ತದೆ ತುಂಬ ದಿನಗಳ ನಂತರ, ಅದನ್ನು ತೆಗೆದುಹಾಕಿ. ಬಿಕಾಸ್ ಅದರಲ್ಲಿದ್ದ ಕ್ರಿಮಿಕೀಟಗಳು ಇನ್ನೊಂದು ಗಿಡಕ್ಕೆ ಹರಡುವ ಚಾನ್ಸಸ್ಗಳಿರ್ತವೆ, ಅದರಿಂದ ಗಮನವಹಿಸಿ. ಇನ್ನಷ್ಟು ಟಿಪ್ಸ್ಗಳನ್ನು ಕೊಡಲಿದ್ದೇನೆ ಮುಂದಿನ ಪಾರ್ಟ್ 2ನಲ್ಲಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಟ್ಲಿ ಆಯ್ಕೆ ಮಾಡುವಾಗ ಹೆಚ್ಚಾಗಿ ಗಾಜು ಅಥವಾ ಸೆರಾಮಿಕ್ ಪಾತ್ರೆ ಅಂತ ಸಿಗ್ತದೆ, ಅದನ್ನು ಬಳಸುವುದು ತುಂಬಾ ಉಪಯೋಗಕಾರಿ ಅಂತಲೇ ಹೇಳ್ಬೋದು. ಆಗಲಿಲ್ಲ ಅಂತ ಹೇಳಿದರೆ ಪ್ಲಾಸ್ಟಿಕ್ಕನ್ನು ಕೂಡ ಬಳಸಿ, ಏನೂ ತೊಂದರೆ ಇಲ್ಲ, ಚೆನ್ನಾಗಿ ಬೆಳೀತದೆ ಗಿಡಗಳು. ಇನ್ನು 6ನೇ ಟಿಪ್ಸ್ ಏನಪ್ಪ ಅಂತ ಹೇಳಿದರೆ, ಗೊಬ್ಬರವನ್ನು ಸಮತೋಲದಲ್ಲಿ ಹಾಕಿರಿ. ನೀವು ಮಣ್ಣಲ್ಲಿ ನೆಡೋದು ಅಂತ ಹಾಗಿದ್ದರೆ, ಆ್ಯಂಡ್ ಎಲ್ಲಾದರೂ ನೀರಿನಲ್ಲಿ ನೆಡೋದಿದ್ದರೆ ಲಿಕ್ವಿಡ್ ಫರ್ಟಿಲೈಸರ್ ಕೂಡ ಮಾಡಬಹುದು ತಿಂಗಳಿಗೆ 2 ಬಾರಿ. ಅದರಿಂದಾಗಿ ಹುಳಗಳೆಲ್ಲ ಕ್ರಿಮಿಕೀಟಗಳೆಲ್ಲ ನಾಶ ಆಗ್ತದೆ, ಗಿಡ ಚೆನ್ನಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತ ಹೇಳಿದರೆ, ನೀರಿನಲ್ಲಿ ಎಷ್ಟು ವೇಗವಾಗಿ ಬೆಳೆಯುತ್ತದೆ ಅನ್ನೋದನ್ನು ಪರಿಶೀಲಿಸಿಕೊಳ್ಳಿ. ನೀರಿನಲ್ಲಿ ಆದಷ್ಟು ಗಿಡಗಳು ನಿಧಾನವಾಗಿ ಬೆಳೀತದೆ. ಒಮ್ಮೆ ಬೇರು ಬರುವ ತನಕ, ಬೇರು ಬಂದ ಮೇಲೆ ನೀವು ಇದನ್ನು ತೆಗೆದು ಮಣ್ಣಲ್ಲಿ ನೆಡ್ಬೋದು. ಹಾಗೆಯೇ ಬೇಗ ಗ್ರೋ ಆಗಲಿಕ್ಕೂ ಸಾಧ್ಯ ಆಗ್ತದೆ ಗಿಡಗಳು. ಗಿಡ ಬೆಳೆದಂತೆ ಬೇರುಗಳು ಹರಡಿದಂತೆ ನೀವು ಪಾತ್ರೆಯನ್ನು ಚೇಂಜ್ ಮಾಡಬೇಕಾಗ್ತದೆ. ದೊಡ್ಡ ಪಾಟನ್ನು ಹಿಡಿ, ಚಿಕ್ಕ ಪಾತ್ರೆಯಲ್ಲಿ ಏನಾದರೂ ಇಟ್ಟಿದ್ರೆ ಕೀಟ ನಿಯಂತ್ರಣವನ್ನು ಖಚಿತಪಡಿಸಿಕೊಳ್ಳಿ. ಅಂತ ಹೇಳಿದರೆ ತುಂಬ ಹುಳಗಳು ಆಗ್ತದೆ ತುಂಬ ದಿನ ನೀರು ಚೇಂಜ್ ಮಾಡದೇ ಇಟ್ಟಿದ್ರೆ. ಸೊ ನೀವು ಗಮನಿಸಿ ಇರ್ಬೋದು, ಎರೆಹುಳದ ಥರ ಸಣ್ಣದಾದ ಒಂದು ಹುಳ ಇದೆ, ಅದು ನೀರಿನಲ್ಲಿ ಬರ್ತದೆ. ಈ ಕೊಳೆತೋದ ನೀರಿನಲ್ಲೆಲ್ಲ ಅದು ಕಂಡು ಬರ್ತದೆ. ಹಾಗಾಗಿ ನೀವು ನೀರು ಚೇಂಜ್ ಮಾಡಿ, ಹಾಗೆಯೇ ಲಿಕ್ವಿಡನ್ನು ಕೂಡ ಹಾಕಿ ಸಾಧ್ಯವಾದರೆ. ಇನ್ನು 10ನೇ ಟಿಪ್ಸ್ ಏನಪ್ಪ ಅಂತ ಹೇಳಿದರೆ, ನಿಮ್ಮ ಪ್ರೀತಿ ಗಿಡಗಳಿಗೆ ತುಂಬಾ ಮುಖ್ಯ ಆಗಿರ್ತದೆ. ಆದ್ದರಿಂದ ಪ್ರೀತಿಯಿಂದ ಮಾತನಾಡಿ, ಪ್ರೀತಿಯಿಂದ ಅದನ್ನು ಸ್ಪರ್ಶ ಮಾಡಿ, ಹಾಗೆಯೇ ಮೃದುವಾಗಿ ಮಾತನಾಡಿ. ಇದರಿಂದಾಗಿ ಗಿಡ ಕೂಡ ಚೆನ್ನಾಗಿ ಬೆಳೀತದೆ, ನಿಮ್ಮ ಮನಸ್ಸಿಗೂ ಸಂತೋಷ ಸಿಗ್ತದೆ. ಅದರ ಬೆಳವಣಿಗೆ ಜೊತೆ ನೀವು ಕೂಡ ಭಾಗಿಯಾಗಿ ನೋಡಿ. ಇಷ್ಟೆಲ್ಲ ಟಿಪ್ಸ್ಗಳನ್ನು ನಿಮಗೆ ಅನುಸರಿಸಲಿಕ್ಕೆ ಆಗಲಿಲ್ಲ ಅಂದರೂ ಈ ಮನಿ ಪ್ಲ್ಯಾಂಟ್, ಲಕ್ಕಿ ಬ್ಯಾಂಬೋ ಮುಂತಾದ ನೀರಿನಲ್ಲಿ ಹಾಕಿರುವ ಗಿಡಗಳಿಗೆ ಲೈಟ್ ಆಗಿರುವ ಸನ್ಲೈಟ್ ಬೇಕು. ಹಾಗೆಯೇ ನೀರು ಮತ್ತು ಕಾಳಜಿ ಇದ್ದರೆ ಸಾಕು. ಥ್ಯಾಂಕ್ ಯು.